ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಬ್ಬರು ಕೂಡ. ಸೊ ಇಬ್ಬರು ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಓಕೆ, ನಿರ್ಮಾಪಕರಿಂದ ಶುರು ಮಾಡೋಣ ಸರ್. ರಂಗ ಸಮುದ್ರ ಈ ಒಂದು ಸಿನಿಮಾಕ್ಕೆ ನೀವು ಬಂಡವಾಳ ಹೂಡಬೇಕಾದ್ರೆ ಸೊ ಯಾವ ಒಂದು ಕತೆ ಏನು ಕತೆ ನೋಡಿ ನೀವು ಈ ಸಿನಿಮಾಕ್ಕೆ ನೀವು ಬಂಡವಾಳ ಹೂಡಿದ್ರಿ ಸರ್? ಮೊದಲು ನಾನು ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆಮೇಲೆ ಈಗ ಯಾರೋ ಸ್ನೇಹಿತರ ಮುಖಾಂತರ ರಾಜ್ಕುಮಾರ್ ಅವ್ರ ಪರಿಚಯ ಆದರು. ಅವ್ರು ಹೇಳಿದ ಕತೆ ಇಷ್ಟ ಆಯಿತು. ಸೊ ಆ ಕತೆ ಇಷ್ಟ ಆಗಿದ್ದರಿಂದ ಮಾಡೋಣ ಅಂತ ತೀರ್ಮಾನ ಮಾಡಿದೆ. ಅಂದರೆ ಒಂದು ಸಿನಿಮಾಗೆ ನಾವು ಹಣ ಹಾಕಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ಸ್ಟಾರ್ ಕ್ಯಾಸ್ಟ್ ಇಲ್ಲ, ಸ್ಟಾರ್ ನಟ ಇಲ್ಲ ಅಂತೇಳಿ ಸಾಕಷ್ಟು ನಾವು ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ಪ್ರತಿಯೊಬ್ಬರು ಆಲ್ಮೋಸ್ಟ್ ಒಂದೆರಡು ಸಿನಿಮಾ ಮಾಡಿರೋರು ಇದ್ದಾರೆ. ಸೊ ಹೆಂಗಪ್ಪ ನಾ ಈ ಸಿನಿಮಾಗೆ ಬಂಡವಾಳ ಹಾಕೋದು? ಸೊ ಈ ಥರ ಎಲ್ಲ ನೀವು ಏನಾದರೂ ಥಾಟ್ಸ್ ಬಂತ ಕತೆ ಹೇಳಿದಾಗ? ಇಲ್ಲ, ಎಲ್ಲರೂ ಒಂದೆರಡು ಸಿನಿಮಾ ಅಂತ ಅನ್ನೋದಕ್ಕಿಂತ ಎಲ್ಲರೂ ತಿಳ್ಕೊಂಡಿರೋಂಥವ್ರು ಏನೋ ಒಂದು ಮಾಡಬೇಕು ಅಂತ ಅಂಥವ್ರು ಅಂತ ಅನ್ನಿಸ್ತು. ಹಾಗಾಗಿ ಹಾಕಿದ್ದಾಯ್ತು. ಏನು ಯಾವುದ್ರಲ್ಲೂ ಏನು ಕೊರತೆ ಆಗಿಲ್ಲ. ಹೊಸಬ್ರದ್ದು ಅಂತ ಸಿನಿಮಾ ನೋಡಿದ್ಮೇಲೆ ನೀವೇ ಹೇಳ್ತೀರಾ ಇದು ಹೊಸಬ್ರು ಮಾಡಿದಾರಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದಾರಾ, ಕರೆಕ್ಟಾಗಿ ಬಂದಿದೆಯಾ, ಮೇಕಿಂಗ್ ಚೆನ್ನಾಗಿದೆಯಾ ಅಂತ ನೀವು ಹೇಳ್ತೀರಾ, ಜನನೂ ಹೇಳ್ತಾರೆ. ಯಾವುದ್ರಲ್ಲೂ ಏನು ಕೊರತೆ ಆಗಿಲ್ಲ, ಪರ್ಫೆಕ್ಟಾಗೇ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹೇಳಿ ಸರ್, ಇನ್ನು ಈ ಸಿನಿಮಾಗೆ ನೀವು ಸಂಗೀತ ನೀಡಿದ್ದೀರಿ. ಸೊ ಸಾಂಗ್ಸ್ ಇರುತ್ತೆ, ಯಾವ ರೀತಿ ನಾವು ನಿರೀಕ್ಷೆ ಇಟ್ಕೊಬೋದು ಸಾಂಗ್ಸ್ ಮೇಲೆ, ಮ್ಯೂಸಿಕ್ ಮೇಲೆ? ಹಾಂ ಸರ್, ಈ ಸಿನಿಮಾದಲ್ಲಿ 5 ಹಾಡಿದೆ ಸರ್. ಈಗಾಗಲೇ 4 ಹಾಡು ರಿಲೀಸ್ ಆಗಿದೆ. ಎಲ್ಲ ಹಾಡಿಗೂ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಭಾಳ ಖುಷಿ ಇದೆ ಸರ್. ಸಿನಿಮಾಗೂ ಕೂಡ ಅದು ಪ್ಲಸ್ ಆಗಿರೋದು ನನಗೆ ಪರ್ಸ್ನಲಿ ಭಾಳ ಖುಷಿ ಆಗ್ತಾ ಇದೆ. ಒಂದು ಹೋಪ್ ಅಂತೂ ಕ್ರಿಯೇಟ್ ಮಾಡಿದೆ ಸರ್ ಎಲ್ಲ ಸಾಂಗ್ಸು ಕೂಡ. ಸೊ ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್ಗಳು ಹಾಡಿದ್ದಾರೆ. ಸೊ ನಾವು ನೋಡಿದೀವಿ ಕೂಡ. ಹಾಂ ಸರ್. ಸೊ ಅವ್ರನ್ನೆಲ್ಲ ಯಾವ ರೀತಿ ನೀವು ಅಪ್ರೋಚ್ ಮಾಡಿದ್ದೀರಿ ಸರ್? ಹೆಂಗೆ ಒಪ್ಕೊಂಡ್ರಲ್ಲ ಅಂತ? ಅಪ್ರೋಚ್ ಅಂತ ಹೇಳಿದ್ರೆ ಸರ್, ಒಂದೇನು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಸಪೋರ್ಟ್ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ತುಂಬ ದೊಡ್ಡ ಸಿಂಗರ್ಸ್ಗೆ ಹೋಗ್ತೀವಿ, ಇಲ್ಲಿಂದ ಬಾಂಬೆಗೆ ಹೋಗಬೇಕು, ಹೈದರಾಬಾದ್ ಹೋಗಬೇಕು, ಚೆನ್ನೈ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಸ್ವಲ್ಪ ಖರ್ಚಾಗೇ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಹಾಗಿದ್ದಾಗ ಹಾಡುಗಳು ಕೂಡ ನಾವು ಕಂಪೋಸ್ ಮಾಡ್ತಾ ಇದ್ದಾಗಲೇ ಅನ್ನಿಸ್ತಿತ್ತು, ಓಕೆ ಇದು ತುಂಬ ಒಳ್ಳೆ ಹಾಡುಗಳು ಮೂಡ್ ಬರ್ತಾ ಇದೆ, ತುಂಬ ಒಳ್ಳೆ ಸಿಂಗರ್ಸ್ ಹಾಡಿದ್ರೆ, ತುಂಬ ಎಸ್ಟಾಬ್ಲಿಷ್ ಆಗಿರೋಂಥ ಸಿಂಗರ್ಸ್ ಹಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ವಿ. ಎಲ್ಲ ಹಾಡುಗಳೂ ಅಂದರೆ ಇರೋ 5 ಹಾಡು ಕೂಡ ತುಂಬ ವಿಭಿನ್ನವಾಗಿ ಮೂಡಿ ಬಂದಿದೆ. ಎಲ್ಲ ಸಿನಿಮಾಗೆ ಆ್ಯಪ್ಟ್ ಆಗೋ ಥರ ಇದೆ. ಆಚೆ ಕೂಡ ಕೇಳಿದ್ರೆ ತುಂಬ ಚೆನ್ನಾಗಿ ಕೇಳುತ್ತೆ. ಸೊ ಹಾಗೆ ಸಿನಿಮಾಗೆ ಹೇಗೆ ಬೇಕೋ ಹಾಗೆ ಅದಾಗಿದ ತಕ್ಷಣ ಆಚೆ ಕೇಳಿದ್ರು ಕೂಡ ಇಷ್ಟ ಆಗೋ ಥರ ಒಂದು ಹಾಡುಗಳು ಮಾಡೋ ಒಂದು ಜವಾಬ್ದಾರಿ ಇತ್ತು. ಸೊ ಏನೋ ನಿಭಾಯಿಸಿದ್ದೀವಿ ಸರ್. ಓಕೆ ಸರ್, ಇನ್ನು ಸಂಗೀತ ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಒಂದು ಸಂಗೀತ ನೀಡ್ಬೋದು, ಒಂದು ಕಂಟೆಂಟು, ಒಂದು ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ನಡೀತಕ್ಕಂಥ ಸಿನಿಮಾಗೆ ಸೊ ಸಂಗೀತ ನೀಡಬೇಕಂದ್ರೆ ಅದೊಂದು ಚಾಲೆಂಜಿಂಗ್ ಆಗಿರ್ತದೆ. ಸೊ ನಿಮಗೆ ಯಾವ ರೀತಿ ಚಾಲೆಂಜಿಂಗ್ ಆಗಿತ್ತು ಸರ್ ಈ ಸಿನಿಮಾಗೆ? ಅದೇ ಸರ್, ಅಂದರೆ ಈಗೇನು ಒಂದು ರೆಡಿ ಪ್ಯಾಟ್ರನ್ ಇದ್ರೆ ಸಿನಿಮಾಗೆ, ಅದಕ್ಕೆ ಮ್ಯೂಸಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಈಗ ನೋಡಿ ಯಾವುದೋ ಒಂದು ಐಟಮ್ ಸಾಂಗ್ ಬೇಕಾಗುತ್ತೆ, ಹೀರೋ ಇಂಟ್ರಡಕ್ಷನ್ ಸಾಂಗ್ ಅಂತ ಆಗಿರ್ಬೋದು, ಒಂದು ಲವ್ ಸಾಂಗ್ ಆಗಿರ್ಬೋದು, ಅಥವಾ ಒಂದು ಯಾವುದೋ ಒಂದು ಸಿಚುವೇಶನ್ ಸಾಂಗ್ ಬರುತ್ತೆ ಸಿನಿಮಾಗಳಲ್ಲಿ. ಆ ಥರ ಒಂದು ರೆಗ್ಯುಲರ್ ಪ್ಯಾಟರ್ನ್ ಇಲ್ಲ ಈ ಸಿನಿಮಾದಲ್ಲಿ. ಇದು ಕತೆಗೆ ಯಾವುದೋ ಒಂದು ಕ್ಯಾರೆಕ್ಟರ್ನ ಎಲಿವೇಟ್ ಮಾಡೋದಕ್ಕೆ ಹಾಡಬೇಕು. ಅದಾದ ನಂತರ ಮಾತುಗಳಲ್ಲಿ ಹೇಳೋಕ್ಕಾಗದೇ ಇರೋವಂಥದ್ದು ಏನೋ ಒಂದು ಸೀನ್ಸ್ ಇರುತ್ತೆ, ಅದನ್ನೆಲ್ಲ ವ್ಯಕ್ತಪಡಿಸೋದಕ್ಕೋಸ್ಕರ ಹಾಡುಗಳನ್ನು ಬಳಸ್ಕೊಂಡಿದ್ವಿ. ತುಂಬ ಒಳ್ಳೆ ಪ್ಲೇಸಲ್ಲಿ, ಒಳ್ಳೆ ಜಾಗದಲ್ಲಿ ಹಾಡುಗಳು ಇದಾವೆ ಸರ್. ಯಾವುದು ಸಿನಿಮಾದಲ್ಲಿ ಸುಮ್ಮನೆ ತುರ್ಕಿದ್ದಾರೆ, ಇಲ್ಲಾಗಿದೆ ಇಷ್ಟು ಒಂದು 20 ನಿಮಿಷ ಆದಮೇಲೆ ಒಂದು ಹಾಡು ಬರಬೇಕು, ಆ ಥರ ಇಲ್ಲ. ಕತೆ ಜೊತೆಯಲ್ಲಿ ಹಾಡು ಟ್ರಾವೆಲ್ ಮಾಡಿಸುತ್ತೆ ಸರ್. ಡೆಫಿನೆಟಾಗಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದರೆ ಹಾಡು ಬರೋದು ಜೊತೆಗೆ ಸಿನಿಮಾ ಹೋಗ್ತಾ ಇರೋದು ಅದು ಗೊತ್ತಾಗೋದಿಲ್ಲ, ಫ್ಲೋ ಗೊತ್ತಾಗೋದಿಲ್ಲ. ಓಕೆ ಸರ್, ಈ ಸಿನಿಮಾದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರು, ರಾಘಣ್ಣ ಸರ್ ಇದ್ದಾರೆ, ರಂಗನಾಥ್ ಸರ್ ಇದ್ದಾರೆ, ಸಾಕಷ್ಟು ಜನರು ಇದ್ದಾರೆ. ಸೊ ಇವರೆಲ್ಲ ಈಗ ಈ ಒಂದು ಕಥೆನ ಕೇಳಿದಾಗ ಸೊ ಅವರು ಯಾವ ರೀತಿ ಒಪ್ಕೊಂಡ್ರು ಸರ್ ಈ ಸ್ಟೋರಿನ ಅಂತ? ಇಲ್ಲಿ ಅವ್ರನ್ನ ಮಾಡಿಸ್ಬೇಕು ಅಂತಂದರೆ ನಮ್ಗೆ ಅದೇ ಮುಖ್ಯವಾದ ಕಾರಣ. ಕತೆ ಕೇಳಿದ ತಕ್ಷಣ ಒಪ್ಕೊಂಡ್ರು ಖುಷಿಯಾಗಿ. ಅದು ನಮಗಿನ್ನ ಇನ್ಸ್ಪಿರೇಷನ್. ಅದು ಅವರು ಈ ಕೆಲವರೆಲ್ಲ ಹೊಸಬ್ರು ಏನೋ ಬಂದಿದ್ದಾರೆ, ಏನೋ ಸ್ಟೋರಿ ಹೇಳ್ತಾ ಇದ್ದಾರೆ ಅಂತ ತಕ್ಷಣಕ್ಕೆ ನೋಡೋಣ ಆಯಿತು ನಡೀರಿ ಅಂತ ಹೇಳೋದು, ತಳ್ಳಾಕೋದು, ಈ ಥರ ಮಾಡ್ತಾರೆ. ಬಟ್ ಇಲ್ಲಿ ಫಸ್ಟು ರಂಗನ ರಘು ಸರ್ ಕೇಳಿದ ತಕ್ಷಣ ಎಲ್ಲ ತುಂಬ ಚೆನ್ನಾಗಿದೆ ಕಂಟೆಂಟು, ಡೈರೆಕ್ಟ್ರು ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ, ಮಾಡೋಣ ಅಂತ ಅವ್ರು ಹೇಳಿದ್ರು. ಅವರು ಒಪ್ಕೊಂಡ್ರು, ಫಸ್ಟ್ ಇದರಲ್ಲೇ ಒಪ್ಕೊಂಡ್ರು. ಅದಾದಮೇಲೆ ಸಂಪತ್ ಸರ್ ಅವರು ದಕ್ಷಿಣ ಭಾರತದ ಖ್ಯಾತ ನಟ. ಅವ್ರನ್ನೂ ಕೂಡ ಇದಕ್ಕೆ ತರೋದು ಅಷ್ಟು ಸುಲಭ ಅಲ್ಲ. ಕಂಟೆಂಟ್ ಇರೋವಂಥ ಸಿನಿಮಾಗೆ ಅವ್ರು ಒಪ್ತಾರಾ ಇಲ್ವಾ ಅನ್ನೋದು ನಮಗಿತ್ತು. ಅವರು ಕೂಡ ಇಲ್ಲ ನಾನು ಮಾಡ್ತೀನಿ, ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ, ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂಥೇಳಿ ಭಾಳ ಖುಷಿಯಿಂದ ಒಪ್ಕೊಂಡು ನಮ್ಮ ಜೊತೆಗೆ ಭಾಳ ಫ್ರೆಂಡ್ಲಿ ಆಗಿದ್ದರು ಅವರು.
ಅವರೂ ಒಪ್ಕೊಂಡ್ರು. ಇನ್ನು ವಿಶೇಷವಾಗಿ ರಾಘಣ್ಣ ಅವರು ಕೂಡ ಒಂದು ಸ್ಪೆಷಲ್ ವಿಶೇಷವಾದ ಕ್ಯಾರೆಕ್ಟ್ರಲ್ಲಿ ನಮಗೆ ಮಾಡಿದ್ದಾರೆ. ಅವರು ಖುಷಿಯಾಗಿ ಒಪ್ಕೊಂಡು ಮಾಡಿದ್ದಾರೆ. ಎಲ್ಲರೂ ಕೂಡ ಕಥೆನ ಕೇಳಿ ಕತೆ ಇಷ್ಟ ಆಗಿರೋದ್ರಿಂದನೇ ಒಪ್ಪಿ ಮಾಡಿದ್ದಾರೆ. ಎಂಟರ್ ಸಿನಿಮಾ ಸೊ ಯಾವ ಒಂದು ಭಾಗದಲ್ಲಿ ಸಾಗುತ್ತೆ ಸರ್? ಯಾಕಂದ್ರೆ ಉತ್ತರ ಕರ್ನಾಟಕ ಅಥವಾ ಮೈಸೂರು ಮಂಡ್ಯ ಈ ಥರ ಒಂದಿರುತ್ತೆ ಆ ಒಂದು ಲ್ಯಾಂಗ್ವೇಜಸ್. ಇದು ಏನಾಗಿದೆ, ನಮ್ಮ ಸಿನಿಮಾದಲ್ಲಿ ಭಾಳ ವಿಶೇಷ. ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಏನಂದರೆ, ಒಂದು ಜಾಸ್ತಿ ಉತ್ತರ ಕರ್ನಾಟಕ ಇದೆ. ಹೌದು, ಒಂದು ಉತ್ತರ ಕರ್ನಾಟಕ ಫ್ಲೇವರ್ ಇದೆ. ಅದರ ಜೊತೆಗೆ ಇಡೀ ಕರ್ನಾಟಕದ ಎಲ್ಲ ಭಾಗಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಿನಿಮಾದಲ್ಲಿ ಮಿಕ್ಸ್ ಆಗಿದ್ದಾವೆ. ಹೇಗೆ ಅಂತಂದರೆ, ಈಗ ಮೈಸೂರಲ್ಲೂ ಶೂಟ್ ಮಾಡಿದ್ದೀವಿ. ಮೈಸೂರು ಲ್ಯಾಂಗ್ವೇಜ್ದು ಅದು ಮಾಮೂಲಿ ನಮ್ಮದು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಒಂದು ಸಾಂಗನ್ನು ಬಳಸ್ಕೊಂಡಿದ್ದೀವಿ. ಇನ್ನು ನಮ್ಮಲ್ಲಿರ್ತಕ್ಕಂಥ ಮುಖ್ಯ ಪಾತ್ರಧಾರಿಗಳೆಲ್ಲ ಒಬ್ಬೊಬ್ಬರು ಒಂದೊಂದು ಭಾಗದವರು. ಈಗ ಮೋಹನ್ ಅವರು ಈ ಕಡೆ ಬೆಂಗಳೂರು ಸೈಡವರು ಅಂತ ಅಂದರೆ, ರಾಜ್ಕುಮಾರ್ ಉತ್ತರ ಕರ್ನಾಟಕದವರು, ನಮ್ಮ ಲಿರಿಕ್ ಸಾಹಿತ್ಯ ಒಳ್ಳೆ ಸಾಹಿತ್ಯ ಕೊಟ್ಟಿರ್ತಕ್ಕಂಥ ವಾಗೀಶು ಶಿವಮೊಗ್ಗದವರು, ನಾನು ಹಾಸನ. ಹಿಂಗೆ ಎಲ್ಲ ಇಡೀ ಕರ್ನಾಟಕದ ಎಲ್ಲ ಭಾಗದವರು ಸೇರಿ ಮಾಡಿದ್ದೀವಿ. ನಾರ್ತ್ ಕರ್ನಾಟಕದ ಸ್ವಲ್ಪ ಫ್ಲೇವರ್ ಜಾಸ್ತಿ ಇದೆ. ಅದು ನಮ್ಮ ಇದರಲ್ಲಿ ಮಾಸ್ಟರ್ ಕ್ಯಾರೆಕ್ಟರ್ ಇದ್ದಾರೆ, ಒಳ್ಳೆ ಕ್ಯಾರೆಕ್ಟರ್ ಒಂದಿದೆ. ಅವರು ಮಂಗಳೂರು, ಉತ್ತರ ಕರ್ನಾಟಕ ಮತ್ತು ನಮ್ಮ ಮೈಸೂರು ಭಾಷೆ, ಮೂರೂ ಭಾಷೆ ಮಿಕ್ಸ್ ಆಗಿ ಬಂದಿದೆ. ಭಾಳ ಅದ್ಭುತವಾಗಿದೆ. ಮನರಂಜನೆ ಎಲ್ಲ ಇರೋದ್ರಿಂದ ಜನಕ್ಕಂತೂ 100% ಇಷ್ಟ ಆಗುತ್ತೆ. ಓಕೆ ಸರ್, ಇವಾಗ ಸಿನಿಮಾ ನೋಡುವ ಶೈಲಿ ಹೆಂಗಂದ್ರೆ ಇವಾಗೆಲ್ಲ ಬದಲಾಗ್ಬಿಟ್ಟಿದೆ. ಸೊ ಈಗ 4G 5G 6G ಈ ಥರ ಜನ್ರೇಷನಲ್ಲಿ ಇದ್ದೀವಿ ನಾವು. ಸೊ ಈಗ ಈ ಜನ್ರೇಷನ್ಗೆ ಈ ಕಂಟೆಂಟ್ ಸಿನಿಮಾ ನಮ್ಮ ಕನ್ನಡಿಗರು ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತೀರಾ ಸರ್ ನೀವು? ನಮ್ಮ ಸಿನಿಮಾ ಎಲ್ಲ ಜನ್ರೇಷನ್ಗೂ ಹೋಗುವಂಥ ಸಿನಿಮಾ. ಈಗ ನೀವು ಸಿನಿಮಾ ಹೋಗಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀರಿ ಅಂತ ಅಂದರೆ, ಎಲ್ಲೋ ಒಂದು ಸಂದರ್ಭದಲ್ಲಿ ಹಿಂದಿನ ಕಾಲಕ್ಕೆ ಲೈಕ್ 90sಲ್ಲಿ ಕೆಲವೊಂದು ಸಿನಿಮಾ ನಾವು ಇವತ್ತು ನೋಡ್ತೀವಿ, ಕೆಲವೊಂದು 90s ಸಿನಿಮಾನ ನೋಡಿ ಇಷ್ಟಪಡ್ತೀವಿ. ಆ 90sಗೂ ಕರ್ಕೊಂಡೋಗುತ್ತೆ. ಮತ್ತು ಫ್ಯೂಚರಲ್ಲಿ ನಾಳೆ ಏನಿದೆ ಅನ್ನೋದನ್ನು ಹೇಳ್ಕೊಡುತ್ತೆ. ಇವತ್ತು ನಾವೇನು ಕಲಿಬೇಕು ಜೀವನದಲ್ಲಿ ಅನ್ನೋದನ್ನು ಹೇಳ್ಕೊಡುತ್ತೆ. ಎಂಟರ್ಟೈನ್ಮೆಂಟು ಕೊಡುತ್ತೆ. ಹಾಗಾಗಿ ಎಲ್ಲ ಜನ್ರೇಷನ್ಗೂ, ಎಲ್ಲ ಜನರಿಗೂ, ಎಲ್ಲ ವಯಸ್ಸಿನವರೆಗೂ ಒಗ್ಗುವಂಥ ಸಿನಿಮಾ ನಾವು ಮಾಡಿದ್ದೀವಿ. ಇಷ್ಟ ಆಗುತ್ತೆ. ಓಕೆ ಸರ್, ಇನ್ನು ಸಿನಿಮಾದ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಹೇಳಿದ್ರೆ, ಸೊ ಇಲ್ಲಿ ಯಾವ ರೀತಿ ವರ್ಕ್ ಆಗಿದೆ ಸರ್ ಇಲ್ಲಿ? ಅದೇ ಪಾತ್ರಗಳಿಗೆ ಹೇಗೆ ಬೇಕೋ ಹಾಗೆ, ಅಂದರೆ ಸಿನಿಮಾಗೆ ಏನು ಬೇಕಾಗುತ್ತೋ ಜೀವ ಅದನ್ನು ಆ್ಯಕ್ಚುಲಿ ಮಾಡಿದ್ದಾರೆ. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಮಾಡಿಲ್ಲ, ಡೇನಿಯಲ್ ಸರ್ ಅಂತ ಇದ್ದಾರೆ, ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಮ್ಯೂಸಿಕ್ ಎಲಿವೇಟ್ ಮಾಡುವಂಥ ಸೀನ್ಗಳು ತುಂಬ ಇದ್ದಾವೆ. ಅದಕ್ಕೆಲ್ಲ ಭಾಳ ಸಪೋರ್ಟಿವ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ ಸರ್, ಇನ್ನು ಸಿನಿಮಾ ಇದೇ ಜನವರಿ 12ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಯಾವ ರೀತಿ ಸಿದ್ಧತೆಗಳು ನಡೀತಿದೆ ಸರ್ ಸಿನಿಮಾ ಬಿಡುಗಡೆಗೆ? ತುಂಬ ಚೆನ್ನಾಗಿ ಪ್ಲಾನ್ ಅದೇ ಈಗ ಮಾಡ್ತಾ ಇದೀವಲ್ಲ, ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ಆಲ್ ಓವರ್ ಕರ್ನಾಟಕ ಮಾರ್ಸ್ ಜೇಂಕರ್ ಭರತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಅವ್ರ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಥಿಯೇಟರ್ಸು ನಾರ್ತ್ ಕರ್ನಾಟಕದಲ್ಲೆಲ್ಲ ಆಲ್ರೆಡಿ ಮಾತಾಡಿದ್ದೀವಿ. ಇನ್ನೊಂದು ವಾರದಲ್ಲಿ ಎಷ್ಟು ಥಿಯೇಟರ್ಸು ಏನು ಅನ್ನೋದನ್ನ ಹೇಳ್ತೀವಿ. ಒಳ್ಳೆಯ ಸಿದ್ಧತೆನ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗೇ ಬರ್ತೀವಿ. ಓಕೆ, ಸಿನಿಮಾ ಬಿಡುಗಡೆ ಆಗ್ತಿದೆ, ನಿರ್ಮಾಪಕರು ಸೇಫ್ ಆಗಿದ್ದಾರೆ ಅಂತ? ಅದು ಜನರು ತೀರ್ಮಾನ ಮಾಡಬೇಕು. ಅವ್ರ ಮೇಲೆ ಬಿಟ್ಟಿದ್ದೀವಿ. ಜನ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಓಕೆ ಸರ್, ಇನ್ನು ಫೈನಲ್ ಆಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಹೇಳ್ಬಿಡಿ ಸರ್. ಒಂದು ಹೊಸ ತಂಡನ ಕಟ್ಕೊಂಡು ಯಾವುದೇ ವಿಭಾಗದಲ್ಲಿ ಯಾವುದೇ ವಿಷಯದಲ್ಲೂ ಕೊರತೆ ಇಲ್ಲದೆ ಇರೋ ರೀತಿ ಒಂದೊಳ್ಳೆ ಸಿನಿಮಾನ ಮಾಡಿದ್ದೀವಿ. ಇಡೀ ಕುಟುಂಬ ಕುಳಿತು ನೋಡ್ತಕ್ಕಂಥ ಸಿನಿಮಾ. ಯಾರ ಸ್ನೇಹಿತರು ಹೇಳ್ತಾಯಿದ್ರು ನವರಸಗಳು ಅಂತ. ಎಲ್ಲ ರಸಗಳನ್ನು ಸೇರಿಸಿ, ಮನೋರಂಜನೆ ಇರ್ಬೋದು, ಕಾಮಿಡಿ ಇರ್ಬೋದು, ಪ್ರೀತಿ ಇರ್ಬೋದು, ಸಬ್ಜೆಕ್ಟ್ ಸೋಷಿಯಲ್ ಕಾಸ್ ಇರ್ಬೋದು, ಎಜುಕೇಷನಲ್ ಥೀಮ್ ಇರ್ಬೋದು, ಎಲ್ಲ ಥೀಮ್ಗಳನ್ನ ಇಟ್ಕೊಂಡು ಖುಷಿಯಾಗೋಂಥ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಈ ಕಂಟೆಂಟ್ ನಿಮಗಂತೂ 100% ಇಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ 1% ಕೂಡ ನಿಮ್ಗೆ ಇಷ್ಟ ಆಗಲ್ಲ ಅನ್ನೋವಂಥದ್ದು ಇಲ್ಲವೇ ಇಲ್ಲ. ನೀವು ದಯವಿಟ್ಟು ಸಿನಿಮಾ ಬಂದು ನೋಡಿ. ಇದೇ ಸಂಕ್ರಾಂತಿಗೆ ಕುಟುಂಬದವರೆಲ್ಲ ಬಂದು ಸಿನಿಮಾ ನೋಡಿದ್ರೆ ಅದು ನಮಗೂ ಒಂದು ಖುಷಿಯಾಗುತ್ತೆ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಸರ್, ತುಂಬ ಒಳ್ಳೆ ಸಿನಿಮಾ. ಅಂದರೆ ತುಂಬ ಖುಷಿ ಕೊಡುವಂಥ ಸಿನಿಮಾ ಆಗುತ್ತೆ. ಹೋಗ್ತಾ ಥಿಯೇಟ್ರಿಂದ ಆಚೆ ಹೋಗ್ತಾ ಏನೋ ಮನಸ್ಸಲ್ಲಿ ತುಂಬ್ಕೊಂಡು ಹೋಗುವಂಥ ಸಿನಿಮಾ. ಡೆಫಿನೆಟಾಗಿ ನೋಡೋ ಎಲ್ಲರಿಗೂ ಕೂಡ ಖುಷಿ ಕೊಡುತ್ತೆ. ಒಂದು ಸರಿ ಬನ್ನಿ, ನಮ್ಮ ಸಿನಿಮಾನ ನೋಡಿ, ಹೊಸಬರಿಗೆ ಹಾರೈಸಿ, ಮಾಧ್ಯಮದವ್ರಿಗೆ ಹಾಗೆ ನಾಡಿನ ಜನತೆಗೆ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.